ಏನಕ್ಕ ಮದ್ವೆ ಮನೆಗಿನ್ನೂ ಕಾಲೇ ಇಟ್ಟಿಲ್ಲ, ಆಗ್ಲೇ ಅಮ್ಮ ಗಂಡು ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಅಣ್ಣನ್ ಮದ್ವೆಗೂ ಮುಂಚೆ ನಿನ್ ಮದ್ವೆ ಮಾಡ್ತಾರ ಅಂತ ಡೌಟ್. ಸುಮ್ನೆ ಇರ. ಏನು ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದೀವಿ, ಬನ್ರಿ ಒಳಗಡೆ ಹೋಗೋಣ. ಹಲೋ ಹಲೋ ಹಲೋ, ಎಲ್ಲಿಗೆ ಹೋಗ್ತಾ ಇದೀರಾ? ಓಡ್ರಿ, ಟೈಮ್ ಆಯ್ತು. ಹಲೋ ಅಣ್ಣ, ಯಾಕಿಷ್ಟ ಅರ್ಜೆಂಟು? ನಿನ್ ಮದ್ವೆಗಿನ್ನೂ ಟೈಮ್ ಇದೆ. ನೀನ್ ಬೇಗ ಹೋದ್ರು ನಿನ್ನ ಅದ್ಕೆ ಹತ್ರ ಯಾರು ಸುಳಿಯೋಕ್ಕೂ ಬಿಡಲ್ಲ. ಈಗ ಮದ್ವೆ ಮನೆ ಕಳೆ ಬಂತು ನೋಡು. ಇಷ್ಟೊತ್ತು ಇಷ್ಟು ಜನ ಇದ್ರು ಮದ್ವೆ ಮನೆ ವಾತಾವರಣನೇ ಇರ್ಲಿಲ್ಲ. ಈಗ ಇನ್ಮುಂದೆ ಎಲ್ಲ ಖುಷಿ ಖುಷಿಯಾಗಿರುತ್ತೆ. ದೊಡಮ್ಮ, ಇದಿನ್ನು ಟ್ರೇಲರು, ಪಿಕ್ಚರ್ ಅಭಿ ಬಾಕಿ ಹೇ. ಚೌಟ್ರಿಗೆ ಹೋದ್ಮೇಲೆ ಹೇಗ್ ಧೂಳ್ ಎಬ್ಬಿಸ್ತೀವಿ ನೋಡ್ತಾ ಇರಿ. ಹೌದಮ್ಮ, ನೀನು ಮನ್ಸ್ ಮಾಡಿದ್ರೆ ಇಡೀ ಚೌಟ್ರಿನೇ ಉಡಾಯಿಸ್ತೀಯ ಬಿಡು. ಅಣ್ಣ ಬೇಗ ಬಾ, ಲೇಟ್ ಆಗ್ತಿದೆ ಅಂತ ಗೊತ್ತಿದ್ರು ಹರಟೆ ಹೊಡ್ಕೊಂಡು ಬರ್ತಾ ಇದ್ರಲ್ಲ ಇಬ್ರು. ಬೇಗ ಇವಳೆಲ್ಲಿ? ಪದ್ಮಾ ಬೇಗ ಬಾ. ಬಂದೇರಿ, ಬೇಗ ಬಾ ಅಮ್ಮ. ಬನ್ನೆಲ್ಲೇ. ಸಾರಿಕಾ, ನೀನ್ ಎಲ್ಲಾ ನೆಂಟ್ರನ್ನು ಕಾರ್ ಹತ್ಸಿ ಆಮೇಲೆ ನೀನ್ ಬಾ. ಚಿಕ್ಕಮ್ಮನ್ನು ಮಕ್ಕಳನ್ನು ಸರಿಯಾಗಿ ಕರ್ಕೊಂಬಾ. ಆ ಅಡ್ಗೆ ಅವ್ರನ್ನ ಸರಿಯಾಗಿ ಕರ್ಕೊಂಡ್ ಬರ್ತೀನಿ. ಲೇಟ್ ಆಗತ್ತೆ ಕಣೆ, ಬೀಗರು ಕಾಯ್ತಿರ್ತಾರೆ, ನಾವು ಹೊರಡ್ತೀವಿ. ಹೇ ರಮ್ಯಾ, ರೇಖಾ, ನೀವಿಬ್ರೆ ಬೇಗ ಕಾರ್ ಹತ್ತಿ, ಇಲ್ಲ ನಾಯಿ ನರಿಗಳೆಲ್ಲ ಕಾರ್ ಹತ್ಬಿಡ್ತವೆ. ಕಮಾನ್, ಗೆಟಿನ್ ಗೆಟಿನ್. ಅಂಕಲ್, ಆಂಟಿ, ಬನ್ನಿ ಬನ್ನಿ ಕುತ್ಕೊಳ್ಳಿ, ಲೇಟ್ ಆಗ್ತಿದೆ, ಹೊರಡಿ. ಡ್ರೈವರ್ ಹೊರಡಪ್ಪ. ಎಲ್ಲರೂ ಹೋಗಾಯ್ತು, ಇನ್ನು ನಾನೊಬ್ಳೆ ಬಾಕಿ. ಅಯ್ಯೋ ಬೇಗ ಬಾ ಬೇಗ ಬಾ. ನಿಂತ್ಕೊಳ್ಳಿ ಒಂದ್ ನಿಮಿಷ. ನೀವ್ಯಾಕ್ರೆ ಇಲ್ಲಿ ನಿಂತಿದ್ದೀರಾ? ಹತ್ಕೊಳ್ಳಿ, ಬೇಗ ಬನ್ನಿ. ಚಿಕ್ಕಮ್ಮ, ನೀವೆಲ್ಲರೂ ಉಳ್ಕೋಬಿಟ್ರಾ? ಕಾರ್ ತುಂಬಾ ಲಗೇಜ್ ಇದೆ, ಕರ್ಕೊಂಡು ಹೋಗೋಣ ಅಂದ್ರೆ ಜಾಗನೇ ಇಲ್ಲ. ಎಲ್ಲ ಮದ್ವೆಗ್ ಬೇಕಾಗಿರೋ ವಸ್ತುಗಳೇ ಇರೋದು. ಐ ಆಮ್ ಸಾರಿ ಚಿಕ್ಕಮ್ಮ. ಪರವಾಗಿಲ್ಲ, ನೀನು ಹೋಗಮ್ಮ. ಬಸ್ ಸ್ಟ್ಯಾಂಡ್ ಹತ್ರದಲ್ಲೇ ಇದೆ ಅಲ್ವಾ, ನಾವು ಬರ್ತೀವಿ. ಛೇ, ನಿಮ್ಮನ್ನೆಲ್ಲ ಬಿಟ್ಟು ಹೋಗಕ್ಕೆ ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ಬಟ್ ನಿಮ್ಗೆಲ್ಲ ಬಸ್ಸಲ್ಲಿ ಹೋಗಿ ಅಭ್ಯಾಸ ಇದೆ ಅಲ್ವಾ? ಚಿಕ್ಕಪ್ಪ ಕಂಡಕ್ಟರೇ ತಾನೆ, ನಿಮ್ಗೆಲ್ಲ ಏನು ಪ್ರಾಬ್ಲಮೇ ಇಲ್ಲ. ಸರಿ, ನೀವು ಬಸ್ಸಲ್ಲೇ ಬನ್ನಿ. ಡ್ರೈವರ್ ಹೊರಡು. ಅಮ್ಮ, ನಾವೀ ಮದ್ವೆಗೆ ಹೋಗೋದ್ ಬೇಡಮ್ಮ. ಯಾಕೆ ಯಾಕೆ ಅಂತ ನಿನ್ನ ಗೊತ್ತಿಲ್ವಾ? ಈಗ ಅಂಥದ್ದೇನಾಯ್ತು? ಇಷ್ಟೊತ್ತು ಆಗಿದ್ ಸಾಲ್ದ, ಇನ್ನೇನೋ ದೊಡ್ಡದಾಗಕ್ಕಿಂತ ಮುಂಚೆ ಮಾತಾಡ್ದಲ್ಲ ಮನೆಗೆ ಹೋಗ್ಬಿಡೋಣ. ಯಾಕೆ ಇಬ್ರು ಹುಚ್ಚುಚ್ಚಾಗಾಡ್ತಿದ್ದೀರಾ? ಮದ್ವೆಗೆ ಹೋಗಿ ನಮ್ಮ ಮರ್ಯಾದೆನ ಕಳ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಈಗ ಮರ್ಯಾದೆ ಹೋಗುವಂಥದ್ದು ಏನಾಯ್ತು? ನಮ್ ಕಣ್ಣೆದ್ರಿಗೆ ಬೇಕು ಅಂತಾನೆ ದೂರದ ನೆಂಟ್ರನ್ನೆಲ್ಲ ಕಾರಲ್ಲಿ ಕಳ್ಸಿ ನಮ್ಮನೆ ತರ ರಸ್ತೆಯಲ್ಲಿ ನಿಲ್ಸಿದಾರಲ್ಲ, ಮತ್ತೇನಾಗ್ಬೇಕು? ಅವರೆಲ್ಲ ದೂರದ ನೆಂಟ್ರು ಅಂತ ತಾನೆ ಅವರನ್ನ ಕಾರಲ್ಲಿ ಕರ್ಕೊಂಡು ಹೋಗಿರೋದು. ಇದು ನಮ್ಮನೆ ಮದ್ವೆ ಅಲ್ವಾ, ನಾವು ತಾನೇ ಅಡ್ಜಸ್ಟ್ ಮಾಡ್ಕೋಬೇಕು. ಹಾಗಂತ ಅವ್ರು ನಮ್ಮನ್ನ ಹೇಗ್ ನಡ್ಸ್ಕೊಂಡ್ರು ಸುಮ್ನೆ ಇರೋ ಅಂತ್ಯಾ? ಅಮ್ಮ, ನೀನ್ ಬಾಮ ಮನೆಗೆ ಹೋಗೋಣ. ಅಯ್ಯೋ ಯಾಕೆ? ಒಂದ್ ನಿಮಿಷ ಇರೇ. ಅವ್ರು ಹಾಗೆ ಹೇಳಿದ್ರೇನು? ಅದ್ ನಿಜ ತಾನೆ. ನಾವ್ AC ರೂಮಲ್ಲೇ ಹುಟ್ಟಿ ಕಾರಲ್ಲಿ ಏನ್ ಓಡಾಡ್ತಿಲ್ವಲ್ಲ, ನಾವು ಊಟ ಮಾಡ್ತಿರೋದು ಬಸ್ಸಿಂದ ತಾನೆ. ಮಾ, ನೀನ್ ಒಳ್ಳೆ ಏನೇನೋ ಮಾತಾಡ್ತೀಯ. ಅಕ್ಕ, ನೀನ್ ಯಾಕೆ ಸುಮ್ನೆ ಇದೆಯಾ? ಏನಾದ್ರೂ ಮಾತಾಡು. ಅವಳೇನೋ ಒಂದ್ ಮಾತು ಅಂದ್ಲು ಅಂತ ಸಂಬಂಧ ಬಿಡಕ್ಕಾಗುತ್ತೇನೆ? ಕೆಲವ್ರು ಆತರ ಇರ್ತಾರೆ, ಇನ್ನೊಬ್ರು ಮುಖ ನೋಡ್ಕೊಂಡು ಇಂಥವ್ರನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದನ್ನೆಲ್ಲ ಮನ್ಸಿಗೆ ತಗೊಂಡ್ರೆ ಮಾತ್ರ ಸಮಸ್ಯೆ ಆಗೋದು. ಗಾಳಿಲ್ ಬರೋ ಮಾತನ್ನ ಗಾಳಿಲೇ ಬಿಟ್ಬಿಡು. ಹೋಗಿ ಹೋಗಿ ನಿನ್ನತ್ರ ಕೇಳದ್ನಲ್ಲ. ಕೋಪ ಮಾಡ್ಕೋಬೇಡ ಅಮ್ಮು. ದೊಡ್ಡಮ್ಮ ಅಣ್ಣ ಎಲ್ಲ ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ ಯೋಚನೆ ಮಾಡು.
ನಮ್ಮೇಲೆ ಗೌರವ ಇಟ್ಟಿರೋದಕ್ಕೆ ತಾನೇ ಮೊದಲನೇ ಇನ್ವಿಟೇಷನ್ ಕಾರ್ಡ್ನ ನಮಗೆ ಕೊಟ್ಟಿರೋದು. ಸರಿಯಾಗಿ ಹೇಳಿದೆ ಆರ್ತಿ. ಹೆಣ್ಮಕ್ಳಿಗಿರ್ಬೇಕಾದ ಲಕ್ಷಣ ಅಂದರೆ ಇದು. ನೀವೆಲ್ಲರೂ ನೋಡಿ ಕಲ್ತ್ಕೊಳ್ಳಿ. ಮಾ ಎಲ್ರೂ ಅಕ್ಕನ್ ತರ ಇರಕ್ ಆಗಲ್ಲಮ್ಮ. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯನೆ, ಮಾತಾಡಿದ್ದಕ್ಕೆಲ್ಲ ಎದುರುತ್ತರ ಕೊಡ್ತಾಳೆ. ಅಮ್ಮ ನಾನು ಈಗ್ಲೇ ಹೇಳ್ತಿದ್ದೀನಿ, ಮದ್ವೆ ಮನೇಲಿ ಸಾರಿಕಾ ಏನಾದ್ರೂ ಖ್ಯಾತಿ ತೆಗೆದ್ರೆ ನಾನ್ ಮನುಷ್ಯಲಾಗಿರಲ್ಲ. ಅಮ್ಮು ಯಾಕೆ ಸುಮ್ಮನೆ ಏನೇನೋ ಯೋಚನೆ ಮಾಡ್ತೀಯಾ? ನೀನು ಅನ್ಕೊಂಡಂಗೆ ಏನೂ ಆಗಲ್ಲ. ಬಸ್ ಬರೋವರೆಗೂ ಒಂದು ಮಾತಾಡದೆ ಸುಮ್ಮನೆ ನಿಂತ್ಕೋ. ಏಯ್, ಬಸ್ ಬರ್ತಿದೆ, ಹೇಳ್ರಿ. ಲಗೇಜ್ ಎಲ್ಲ ತಗೊಳ್ಳಿ. ನಡೀರಿ, ಲಗೇಜ್ ಎಲ್ಲ ತಗೊಮ್ಮ. ಕೂತ್ಕೊಳ್ರಿ. ಹಾಂ ಕೂತ್ಕೋ. ಅಮ್ಮ ಅಲ್ಲಿ ನೋಡಪ್ಪ. ಬಾಬಾ ಅಪ್ಪ ಕೂತ್ಕೋ ಪುಟ್ಟ. ಏನಿವತ್ತು ಎಲ್ಲ ಬಸ್ಸಲ್ಲಿ ಬಂದ್ಬಿಟ್ಟಿದ್ದೀರಾ? ನೀವು ಈ ರೂಟಲ್ಲಿ ಬರ್ತಿದ್ದೀರಿ ಅಂತ ಗೊತ್ತಾಯ್ತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆಹಾ ಸುಮ್ಮನಿರಿ ಸಾಕು. ನಾನು ಈ ರೂಟಲ್ಲಿ ಬರ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ, ನಿಮ್ಮಮ್ಮಂಗೆ ಗೊತ್ತಾಗ್ಬಿಡ್ತಂತೆ. ಏಯ್, ಟಿಕೆಟ್ ಕೊಟ್ರು ತಾನೆ, ದುಡ್ಡು ಕೊಡು. ಅಯ್ಯೋ ಬಿಡಮ್ಮ, ಅದೆಲ್ಲ ನಾನು ನೋಡ್ಕೋತೀನಿ. ನೀನ್ ಯಾಕೊಂಥರ ಇದೆಯಾ? ಏನಾದರೂ ಪ್ರಾಬ್ಲಮ್ಮಾ? ಅಂಥದ್ದೇನೂ ಇಲ್ಲ. ಅಂಥದ್ದೇನೂ ಇಲ್ಲ ಅನ್ನೋದ್ರಲ್ಲೇ ಏನೋ ಒಂದಿದೆ ಅಂತ ಅನ್ಸುತ್ತಪ್ಪ. ಮದುವೆ ಅಂದಮೇಲೆ ತೊಂದರೆ ತಾಪತ್ರಗಳು ಇರುತ್ತಪ್ಪ. ನಾವೇ ಎಲ್ಲದನ್ನು ಅನುಸರಿಸ್ಕೊಂಡು ಹೋಗ್ಬೇಕು. ಅದನ್ನ ನಿಮ್ಮ ಮುದ್ದಿನ ಮಗಳಿಗೆ ಹೇಳಿ. ಬೆಳಗ್ಗೆಯಿಂದ ಕೋಪ ಮಾಡಿಕೊಂಡು ಮುಖನ ಗಡಿಗೆ ಗಾತ್ರ ಉದಿಸ್ಕೊಂಡು ಕೂತಿದ್ದಾಳೆ. ಬಾಬಾ ಯಾಕಮ್ಮ, ಏನಾಯ್ತು? ಏನಕ್ಕೆ ಬೇಜಾರು ಮಾಡ್ಕೊಂಡಿದ್ಯಾ? ಏನೂ ಇಲ್ಲಪ್ಪ. ಏನಾಯ್ತು ಅಂತ ಅಪ್ಪನ್ಗೆ ಹೇಳಲ್ವಾ? ನನಗೆ ಈ ಮದ್ವೆಗೆ ಹೋಗಕ್ ಇಷ್ಟ ಇಲ್ಲಪ್ಪ. ಹಾಗೆಲ್ಲ ಹೇಳಬಾರ್ದು ಪುಟ್ಟ. ನಡೀತಾ ಇರೋದು ನಮ್ಮನೆ ಶುಭ ಕಾರ್ಯನೇ ಅಲ್ವಾ? ನಾವೇ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವುದು ಸರಿ ಆಗೋದಿಲ್ಲ. ಯಾರೋ ಏನೋ ಅಂತಾರೆ ಅಂತ ನೀನ್ ಇಂಥ ಫಂಕ್ಷನ್ಗಳನ್ನೆಲ್ಲ ಮಿಸ್ ಮಾಡ್ಕೋಬೇಕಾ? ನೀನಿನ್ನೂ ಪುಟ್ಟ ಮಗು ಕಂದ. ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಸರಿ ಅಂತ ಅನ್ಕೊಂಡು ಸುಮ್ಮನೆ ಇದ್ಬಿಡ್ಬೇಕು. ಹಾಗಂತ ಅವ್ರೇನೇ ಅವಮಾನ ಮಾಡಿದ್ರು ಸಹಿಸ್ಕೊಂಡಿರ್ಬೇಕಾ? ಏನೇ ಅವಮಾನ? ಯಾಕೆ ಮತ್ತೆ ಅದನ್ನೇ ಮಾತಾಡ್ತಿದ್ಯಾ? ಕಾರಲ್ಲಿ ಜಾಗ ಇಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ? ಓ, ಇದ ವಿಷಯ. ಇಷ್ಟಕ್ಕೇನ ನೀನು ಬೇಜಾರು ಮಾಡ್ಕೊಂಡು ಕೂತಿರೋದು? ಕಾರ್ ಯಾವ್ದು ಮಹಾ ಅಂತ ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಿದ್ಯಾ? ಕಾರಲ್ಲಿ ಏನಮ್ಮ ಮಜಾ ಇದೆ? ಅದೊಂಥರ 4 ಚಕ್ರ ಇರೋ ಬೆಂಕಿ ಪೆಟ್ಟಿಗೆ ಇದ್ದಂಗೆ. ಪುಟ್ಟ, ಇಷ್ಟೊಂದು ಜನರನ್ನ ಕರ್ಕೊಂಡು ಹೋಗೋ ಬಸ್ಗಿಂತ ಆ ಪುಟ್ಟ ಕಾರ್ ದೊಡ್ಡದ? ಅಷ್ಟಕ್ಕೂ ಆ ಕಾರಿನ ಬೆಲೆ ಎಷ್ಟಿರ್ಬಹುದು? ಅಬ್ಬಬ್ಬಾ ಅಂದ್ರೆ 5 ರಿಂದ 10 ಲಕ್ಷ. ಆದ್ರೆ ಈ ಬಸ್ಸಿನ ಬೆಲೆ ಎಷ್ಟು? ಬರೋಬ್ಬರಿ 40 ಲಕ್ಷ. ಕಾರಲ್ಲಿ ಕಾಲ್ ಚಾಚ್ಕೊಳ್ಳೋದಕ್ಕೂ ಜಾಗ ಇರಲ್ಲ. ಕೂತಲ್ಲೇ ಒಳ್ಳೆ ಗೊಂಬೆ ತರ ಕೂತಿರ್ಬೇಕು. ಆದ್ರೆ ಬಸ್ಸಲ್ಲಿ ನಾವು ಆರಾಮ್ಸೆ ಇದ್ದು ಓಡಾಡಬಹುದು, ತಿರುಗಾಡಬಹುದು, ಡಾನ್ಸ್ ಮಾಡಬಹುದು, ಕುಣಿದಾಡಬಹುದು, ಏನ್ ಬೇಕಾದ್ರೂ ಮಾಡಬಹುದು. ಪುಟ್ಟ, ಆ ಚಿಕ್ಕ ಕಾರು ಕಾಲಲ್ಲಿ ಬ್ರೇಕ್ ಹಾಕಿದ್ರೆ ಮಾತ್ರ ನಿಂತ್ಕೊಳ್ಳೋದು. ಆದ್ರೆ ಇಷ್ಟು ದೊಡ್ಡ ಬಸ್ಸು ನಿಮ್ಮಪ್ಪ ಶೀಟಿ ಹೊಡೆದ್ರೆ ಸಾಕು
ಕಮಕ್ ಕಿಮಕ್ ಅಂದೆ ಚಕ್ಕಂತ ನಿಂತೋಗ್ಬಿಡುತ್ತೆ. ಬೇಕಿದ್ರೆ ನೋಡ್ತೀಯಾ? ನೋಡ್ದ್ಯಾ ಹೆಂಗೆ ನಾವು? ಅಣ್ಣ ಕ್ಷಮ್ಸು, ಇದು ನಮಗೋಸ್ಕರ, ಗಾಡಿ ಬಿಡು. ಈಗ ಹೇಳಮ್ಮ, ಕಾರ್ ಹೆಚ್ಚು ನಮ್ ಬಸ್ ಹೆಚ್ಚು ಅಂತ? ಬಸ್ಸೇ ಅಪ್ಪ. ಅದು ಅದು ಈಗ ಸರಿ ಹೋಯ್ತು ನೋಡು. ಈಗೆಲ್ಲ ಓಕೆನಾ? ಜಾಣ ಮರಿ, ವಿಶೇಷಕ್ಕೆ ಹೋಗ್ಬೇಕಾದ್ರೆ ಮುಖ ಊದಿಸ್ಕೊಂಡು ಹೋಗ್ಬಾರ್ದು, ನಗ್ನಗ್ತಾ ಜಾಲಿಯಾಗಿ ಹೋಗ್ಬೇಕು. ಏನಾಯ್ತಮ್ಮ? ನನ್ನ ತಂಗಿ ಮಕ್ಕಳು ಬರ್ಬೇಕಿತ್ತು, ಅದನ್ನೇ ನೋಡ್ತಾ ಇದ್ದೆ. ಕಾರಲ್ಲಿ ಬರ್ತಾ ಜಾಗ ಇರ್ಲಿಲ್ಲ, ಅದಕ್ಕೆ ಬಸ್ಸಲ್ಲಿ ಬನ್ನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಪದ್ಮಾ, ಇಲ್ಲೇನ್ ಮಾಡ್ತಾ ಇದ್ದೀರಾ? ಹಾಯ್ ವಿಕ್ರಾಂತ್, ನಮ್ಗೆ ಉಳ್ಕೊಳಕ್ಕೆ ಎಲ್ರೂ ಅರೇಂಜ್ ಮಾಡಿದೆ ಅಂತ ತೋರಿಸ್ತೀರಾ? ತೋರಿಸ್ಬೋದಿತ್ತು, ಆದ್ರೆ ನಾವು ಈಗಷ್ಟೇ ಬಂದ್ವಿ. ರೂಮ್ಗಳ ಕತೆ ಎಲ್ಲಿ ಏನು ಹೆಂಗೆ ಅನ್ನೋದು ನಮಗೂ ಕ್ಲಾರಿಟಿ ಇಲ್ಲ. ಸುಹಾಸಿನಿಯವ್ರೆ, ತಪ್ಪು ತಿಳ್ಕೊಬೇಡಿ. ನನ್ನ ತಂಗಿ ಮಕ್ಕಳು ಬರೋವರೆಗೂ ಶಾಸ್ತ್ರನ ಶುರು ಮಾಡೋದು ಬೇಡ. ಪರವಾಗಿಲ್ಲ ಪದ್ಮಾ, ಹತ್ರದವರು ಅಂದಮೇಲೆ ಅವ್ರನ್ನ ಬಿಟ್ಟು ಶಾಸ್ತ್ರಗಳನ್ನ ಶುರು ಮಾಡೋದು ಸರಿ ಇರಲ್ಲ. ಅವ್ರಾಗ್ಲೇ ಹೊರಟಿದ್ದಾರೆ, ತುಂಬಾ ಇನ್ನು ದೂರ ಇಲ್ವಲ್ಲ, ಇನ್ನೇನು ಬಂದ್ಬಿಡ್ತಾರೆ. ಅಯ್ಯೋ, ರೆಸಾರ್ಟ್ ಬೇರೆ ಇಂಟೀರಿಯರ್ ಅಲ್ಲಿದೆ, ಮೇನ್ ರೋಡಲ್ಲಿ ಬಸ್ ಸ್ಟಾಪ್ ಕೂಡ ಇಲ್ಲ, ಹೇಗೆ ಬರ್ತಾರೆ? ಏಯ್ ವೇದಾಂತ್, ನೋಡಪ್ಪ, ಬಸ್ ಸ್ಟಾಪಲ್ಲಿ ಇವ್ರ ತಂಗಿ ಮಕ್ಕಳು ಇರ್ತಾರೆ, ಹೋಗಿ ಕರ್ಕೊಂಡ್ಬಂದ್ಬಿಡಪ್ಪ. ನಾನಾ? ವೇದಾಂತ್, ಅವ್ರು ಬರೋದು ಲೇಟ್ ಆದ್ರೆ ಶಾಸ್ತ್ರ ಲೇಟ್ ಆಗುತ್ತೆ, ಆಮೇಲೆ ಒಂದ್ರ ಹಿಂದೆ ಒಂದು ಎಲ್ಲ ಲೇಟ್ ಆಗ್ಬಿಡುತ್ತೆ. ಬೇಗ ಹೋಗಿ ಕರ್ಕೊಂಡ್ ಬಂದ್ಬಿಡು. ಆಂಟಿ, ಏನು ಪ್ರಾಬ್ಲಮ್ ಇಲ್ಲ, ಅವ್ರೇನ್ ಚಿಕ್ಕ ಮಕ್ಳಾ, ಯಾರನ್ನಾದ್ರೂ ಕೇಳ್ಕೊಂಡು ಬರ್ತಾರೆ ಬಿಡಿ. ಅದೇಗಾಗುತ್ತೆ, ನೆಂಟ್ರನ್ನ ನಾವೇ ಖುದ್ದಾಗಿ ಹೋಗಿ ರಿಸೀವ್ ಮಾಡ್ಕೊಂಡು ಬರ್ಬೇಕು ಅಲ್ವಾ ಅಣ್ಣ? ಕರ್ಕೊಂಡು ಬರ್ಬೋದು, ಬಟ್ ನಂಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ವಲ್ಲ. ನನ್ನ ತಂಗಿ ಹೆಸರು ಪರಿಮಳ ಅಂತ, ಅವಳ ಜೊತೆಗೆ 4 ಜನ ಹೆಣ್ಮಕ್ಳು ಇರ್ತಾರೆ. ನಾಲ್ಕು ಜನನ? ನನ್ನ ಕಾರಲ್ಲಿ ಅಷ್ಟೊಂದು ಜನ ಕುತ್ಕೊಳ್ಳೋದಕ್ಕಾಗಲ್ಲ. ಅದೇನೋ ಹಾಗಂತೀಯ? ನಮ್ಮದು ಅಂತ ಮನೇಲಿ 5 ಕಾರ್ ಇದೆ, ಸಾಲದಕ್ಕೆ ಮದುವೆಗೆ ಅಂತ 15 ಕಾರ್ ತರಿಸಿಟ್ಟಿದ್ದೀನಿ. ಅದರಲ್ಲೇ ಯಾವ್ದಾದ್ರು ಒಂದು ದೊಡ್ಡ ಕಾರ್ ನೋಡಿ ತಗೊಂಡು ಹೋಗಿ ಅವನ್ನೆಲ್ಲ ಕರ್ಕೊಂಡು ಬಾ. ಅಲ್ಲ ಅಜ್ಜಿ, ನಾನು ಹೋಗ್ಬಿಟ್ಟು ಬೇಡ ಬೇಡ ಅಂದ್ರೆ ಹುಡುಗಿರ ವಿಷಯ ಬಂದು ನನಗೆ ತಗ್ಲಾಕೊಳುತ್ತಲ್ಲ. ನೀನು ಹೋಗಿ ಕರ್ಕೊಂಬ, ನನಗೆ ಬೇರೆ ಕೆಲಸ ಇದೆ. ವಾಟ್ ಇಸ್ ದಿಸ್ ಅಂತಮ್ಮ? ಅಜ್ಜಿ ವಾಕ್ಯ ನಿಂದನೆ, ಹಿರಿಯ ಮೊಮ್ಮಗನಾದ ನಿನಗೆ ಶೋಭೆ ತರೋದಿಲ್ಲ. ನಿನ್ಗೊಬ್ಬನಿಗೆ ಬೇಜಾರಾಗುತ್ತೆ ಅಂದ್ರೆ ನಾನು ನಿನ್ ಜೊತೆ ಬರ್ತೀನಪ್ಪ. ಹಣೆ ಬರಕ್ಕೆ ಹೊಣೆ ಯಾರು ಅಂದಂಗೆ. ಅಷ್ಟು ಜನ ಹೆಂಗಸನ್ನ ಕಾರಲ್ಲಿ ತುಂಬ್ಕೊಂಡು ಇಲ್ಲೂ ಕರ್ಕೊಂಬರೋಷ್ಟೊಳಗೆ ನೀನು ಒಬ್ಬನೇ ನಿಂತು ಹೋಗಂಗಾಗುತ್ತೆ. ಬಾ. ನಾನು ಹುಡುಗಿರ ಕಾಯ ಹಾಗಾಯ್ತು ನೋಡು. ಬೆಳಗ್ಗೆ ಯಾರ ಮುಖ ನೋಡೋದು? ಹಲೋ ಅಗ್ರಜ. ಈ ಪಿ ಎ ಈಗಲೇ ಡೀಲ್ ಮಾಡ್ತೀನಿ ಅಂತ ಹೋದವನು ಹೋಗೇ ಬಿಟ್ಟ. ನಾನಾದ್ರೂ ಕಾಲ್ ಮಾಡೋಣ ಅಂದ್ರೆ ಅವ್ನ ನಂಬರ್ ಕೂಡ ಸೇವ್ ಆಗಿಲ್ಲ. ಈ ದರಿದ್ರ ಫೋನ್ ಎತ್ತು ಬಿಸಾಕೋಣ ಅಂತಂದ್ರೆ ಅವಳು ಬಂದು ನನ್ನ ಫೋನಲ್ಲಿಂದ ಮತ್ತೆ ರಂಪ ಮಾಡ್ತಾಳೆ. ಏನಗ್ರಜ, ತಾವು ಸೈಕಲ್ ಗ್ಯಾಪ್ ಅಲ್ಲಿ ಡ್ರೀಮ್ಗೆ ಹೋಗಿರೋ ಆಗಿದೆ. ನಾವೇನೋ ನಮ್ಮ ಕನ್ಸಲ್ಲಿ ನಮ್ಮ ಹುಡುಗಿ ಕಾಣ್ತೀವಿ, ನೀವು ಈ ಮೊಬೈಲ್ ಹಿಡ್ಕೊಂಡು ಹಾಡು ಹಗ್ಲಲ್ಲೇ ಕಳ್ದೋಗಿದ್ದೀರಲ್ಲ. ಸ್ವಲ್ಪ ತೆಪ್ಪ ಕುತ್ಕೋತೀಯ? ಯಾವಾಗ್ಲೂ ಒಂದೇ ತರ ಆಡ್ಬೇಡ. ಲೇಡೀಸ್ ಗ್ಯಾಂಗ್ ಬಂತು ಅನ್ಸುತ್ತೆ. 1 2 3 4. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಏನ್ರಿ, ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? ಇಷ್ಟೆಲ್ಲ ಬರೋಣ
ಹೆಣ್ಮಕ್ಳು ಕೈಲಿ ಹೊರಿಸ್ತಾ ಇದ್ರಲ್ಲ, ಕೊಡ್ರಿ. ಹಲೋ, ಅವ್ರು ನಮ್ಮಪ್ಪ. ಯಾರೀ ನೀವು? ಅಪ್ಪನಾ? ಮಾವ ಹೇಗಿದ್ದೀರಾ? ಕಲೆಕ್ಷನ್ ಎಲ್ಲ ಜೋರಾ? ಮಾವನ ಮಕ್ಳಿಗೆ ಯಾರಿಗೂ ಮದುವೆ ಆಗಿಲ್ಲ, ಇದೇನ್ ಮಾವ ಅಂತಿದ್ದೇನಂತ ಫ್ಯೂಚರ್ಗೆ ಹೋಗ್ಬಿಟ್ರಾ? ಡೋಂಟ್ ವರಿ, ನಾನು ಹುಡುಗಿ ಕಡೆಯವನು, ಇವ್ರನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಬಂದೆ. ಓ ಹೌದಾ, ತಗೋ. ಇದೇನ್ ಮಾವ ಇವತ್ತು ಮದುವೆ ಇಟ್ಕೊಂಡು ಇನ್ನೂ ಡ್ಯೂಟಿಲೇ ಇದ್ದೀರಲ್ಲ, ಮದುವೆಗೆ ಬರಲ್ವಾ? ಅಯ್ಯೋ ರಜಾ ಸಿಗ್ತಾ ಇಲ್ಲ ಕಣಪ್ಪ, ಮುಹೂರ್ತಕ್ಕೆ ಬರ್ತೀನಿ. ಏನೋ ನಿಮ್ಮಂತ ದೊಡ್ಡವ್ರ ಅಧ್ಯಕ್ಷತೆಯಲ್ಲಿ 4 ಲಕ್ಷತೆ ಬಿದ್ರೆ ಮುಂದೆ ಮದುಮಗಳಿಗೆ ಒಳ್ಳೆ ಮಕ್ಕಳಾಗ್ತವೆ ಅಂತ ಹೇಳ್ದೆ ಅಪ್ಪ. ಅಲ್ಲಲ್ಲ, ಚೆನ್ನಾಗಿರ್ತಾರೆ ಅಂತ ಹೇಳಕ್ ಬಂದೆ. ಮಾವ ನೀವೇನು ಟೆನ್ಷನ್ ತಗೋಬೇಡಿ, ಇವ್ರನ್ನೆಲ್ಲರೂ ಸೇಫ್ ಆಗಿ ನಾನು ರೆಸಾರ್ಟ್ಗೆ ತಲುಪಿಸ್ತೀನಿ. ನೀವು ಈಸಿ ನೋಡಿರಿ, ನಾವು ಲೈನ್ ನೋಡಿತೀವಿ. ಆಯ್ತಪ್ಪ, ಒಳ್ಳೇದಾಗಲಿ. ಬರೀ ಹುಷಾರ್ ಕಣೆ, ಎಲ್ಲರೂ ಆರಾಮಾಗಿ ಹೋಗಿ ಬನ್ನಿ. ಮಾವ ನೀವು ಹುಷಾರು, ಫುಡ್ ಬೋರ್ಡ್ ಮೇಲೆ ನಿಂತಿದ್ದೀರಾ, ನಾನು ಇಲ್ಲಿ ಇರ್ತೀನಿ, ನೀವೇನು ಟೆನ್ಷನ್ ತಗೋಬೇಡಿ. ಮಕ್ಕಳೆಲ್ಲ ಅಪ್ಪನ್ನ ಬಾರ್ಡ್ರಲ್ಲಿ ಯುದ್ಧಕ್ಕೆ ಕಳಿಸೋ ರೇಂಜಿಗೆ ಟಾಟಾ ಮಾಡ್ತಿದಾರಲ್ಲ. ಆಯತ್ತೆ, ಪ್ರಯಾಣ ಎಲ್ಲ ಆರಾಮಾಗಿತ್ತಾ? ಅಮ್ಮು, ದೊಡ್ಡಮ್ಮಗೊಂದ್ಸರಿ ಕಾಲ್ ಮಾಡಿ ಇಲ್ಲಿಂದ ಹೇಗೆ ಹೊರಡೋದು ಕೇಳು. ರೀ ಮೇಡಮ್, ನಾನೇನು ಇಷ್ಟೊತ್ತು ಸಿನಿಮಾ ಕತೆ ನಾ ಹೇಳ್ತಿದ್ದೆ, ನಿಮ್ಮನ್ನ ಪಿಕ್ ಮಾಡೋಣ ಅಂತಾನೆ ನಾವು ಬಂದಿದ್ದು. ನಮ್ದೊಂಥರ ಬ್ರಿಡ್ಜ್ ಸರ್ವಿಸ್ ಇದ್ದಂಗೆ. ನೀನಾ? ಇಲ್ಲಿ ನೀನ್ ಬಿಟ್ರೆ ಬೇರೆ ಯಾರು ಕಾಣ್ತಿಲ್ವಲ್ಲಪ್ಪ? ಓಹೋ ಡೌಟ್. ಜೊತೆಗೆ ಬಂದವನೆಲ್ಲ ಬ್ಯುಸಿ ಇದ್ದಾನೆ, ಅಲ್ಲೆಲ್ಲ ಫೋನಲ್ಲಿ ಮಾತಾಡ್ತಿದ್ದಾನೆ ನೋಡಿ. ನಂಗೆ ಯಾಕೋ ಈ ಸಿಂಗ್ಲ್ ಕೈ ಮೇಲೆ ಡೌಟ್ ಅಮ್ಮ. ಸರಿ ಬಾ, ಯಾವ್ದಾದ್ರು ಆಟೋ ಸಿಗುತ್ತಾ ಅಂತ ನೋಡೋಣ. ಹೆಣ್ಮಕ್ಳಿಗೆ ಅನುಮಾನನೇ ಆಸ್ತಿ ಅಂತೆ. ಹಲೋ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಿಮ್ಮ ದೊಡ್ಡಮ್ಮನ ಹೆಸರು ಪದ್ಮ ತಾನೆ, ನಿಮ್ಮ ಅಣ್ಣನ ಹೆಸರು ಸಾರ್ಥಕ್ ತಾನೆ. ನಿಮ್ಮ ಅಣ್ಣ ಮದುವೆ ಆಗ್ತಿರೋದು ನನ್ನ ತಂಗಿನೇ. ಈಗಲಾದ್ರೂ ನಂಬಿಕೆ ಬಂತಾ? ಅವರೇ ನಿಮ್ಮನ್ನೆಲ್ಲ ಪಿಕ್ ಮಾಡ್ಕೊಂಬನ್ನಿ ಅಂತ ಕಳ್ಸಿದ್ರು. ಇದನ್ನ ಮೊದಲೇ ಹೇಳ್ಬಾರ್ದಪ್ಪ. ಎಲ್ರ ಹೆಸರು ಹೇಳಿದ್ಮೇಲೆ ಇನ್ನು ಅನುಮಾನದ ಮಾತು ಎಲ್ಲಿ ಬಂತು? ನಡೀರಿ ಕಾರ್ ಹತ್ತಿ. ಅಮ್ಮ, ನಂಗೆ ಬ್ಯಾಗ್ ಹೊರಕ್ಕಾಗಲ್ಲ, ಬಾರದೆ ತಗೋ. ಏಯ್ ರೀ ಹೇಳೋದು ರಾಂಗ್ ನಂಬರ್ ಅಂತ. ಫೋನ್ ಇಡ್ರಿ. ಹಲೋ, ಯಾರ್ರೀ ನೀವು? ಏನ್ ಬೇಕಿತ್ತು ನಿಮ್ಗೆ? ನಮ್ಮ ಡ್ರೈವರ್ಗೆ ಸ್ವಲ್ಪ ಫೋನ್ ಹಚ್ಚು, ಯಾವಾಗಲೂ ಫೋನಲ್ಲೇ ಇರ್ತಾನೆ ನೋಡಿ. ಈಗಲೂ ಅದನ್ನೇ ಮಾಡ್ತಾ ಇದ್ದಾನೆ. ಈ ಕೆಲಸ ಎಲ್ಲ ನಾನು ಮಾಡಬೇಕು. ಆಯ್ತು, ಒಂದು ಕೆಲಸ ಮಾಡಿ, ನಾಳೆ ಬೆಳಗ್ಗೆ ಎದ್ದು ಎಲ್ಲ ನಮ್ಮ ಮನೆ ಹತ್ರ ಬಂದ್ಬಿಡಿ. ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಮಿಡಿ ಉಪ್ಪಿನಕಾಯಿ, ನಿಂಬೆಹಣ್ಣು ಉಪ್ಪಿನಕಾಯಿ ಎಲ್ಲ ತಂದು ಕೊಡ್ತೀನಿ. ಓಕೆನಾ? ಈಗ ಫೋನ್ ಇಡ್ರಿ. ನೋಡಕ್ಕ, ಡ್ರೈವರು ಸೈಡ್ ಬಿಸ್ನೆಸ್ ಇಟ್ಟಿದ್ದಾನೆ. ಸೀಸನ್ ಅಲ್ವಾ, ಒಳ್ಳೆ ಆರ್ಡರ್ ಹಿಡಿದಿದ್ದಾನೆ ಅನ್ಸುತ್ತೆ. ನಮಗೆ ಸಿಗ್ಬೇಕಾಗಿರೋರೆಲ್ಲ ಸಿಕ್ಕಿದ್ರು. ನಿಮ್ಮ ದೂರವಾಣಿ ಸಂಭಾಷಣೆ ಮುಗ್ದಿದ್ರೆ ನಾವಿನ್ನು ಹೊರಡೋಣವಾ? ಹಲೋ, ಒಂದು ನಿಮಿಷ ಬನ್ನಿ. ನಾನು ಹೆಲ್ಪ್ ಮಾಡ್ಲಾ?
ನನ್ನವಳು ನನ್ನವಳು ಮುಟ್ಟಿದರೆ ನಲುಗುವಳು. ಯಾಕ್ರಿ ಹಿಂಗೆ ನೋಡ್ತೀರಾ? ನಮ್ಮ ಹಾರ್ಟಿಗೆ ಬೆಂಕಿನೇ ಬಿದ್ದಂಗೆ ಆಗೋಯ್ತು. ಇವ್ರೆ ಹಲೋ. ವಿಕ್ರಾಂತ್, ವಿಕಿ ನನ್ನ ಸ್ವೀಟ್ ನೇಮ್. ಸರಿ, ಸೀಟ್ ಸರಿ ಮಾಡ್ಕೊಟ್ರೆ ಕುತ್ಕೋತೀನಿ. ಹೌದಲ್ವಾ? ಒಂದು ನಿಮಿಷ, ನಿಮ್ಮ ಹೆಸರು ಹೇಳಲಿಲ್ಲ. ಇಲ್ಲ ನೋಡಪ್ಪ, ಹಿಂದೆ ಆ ಡಿಕ್ಕಿ ಹಾಕ್ಬಿಡು. ಸರಿ ಅತ್ತೆ, ಕೂತ್ಕೊಳ್ಳಿ. ಯಾಕಪ್ಪ ಹಾಗೆ ನೋಡ್ತಿದ್ಯಾ? ಆ್ಯಕ್ಚುಲಿ ನಾವು ನಿಮಗೋಸ್ಕರನೇ ವೆಯ್ಟ್ ಮಾಡ್ತಿದ್ದಿದ್ದು. ಕ್ಯಾಪಲ್ಲಿ ಒಂದು ಸಮಾಜ ಸೇವೆ ಮಾಡಕ್ಕೆ ಹೋಗಿದ್ನಪ್ಪ. ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ. ಹೇಗಾದ್ರೂ ಮಾಡಿ ಬಂದು ಒಕ್ಕರ್ಸ್ಕೊಬಿಡ್ತವೆ. ಬರೀ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡೆ. ನೀವು ಕಾರ್ ಹತ್ತಲಿಲ್ಲ ಅಂತ ನನ್ಗೆ ಗೊತ್ತೇ ಆಗಲಿಲ್ಲ. ಎಲ್ಲ ವ್ಯವಸ್ಥೆ ಆಗಿದೆ ಅಂತ ನಾನು ಮುಂದೆ ಬಂದ್ಬಿಟ್ಟೆ ಕಣೆ. ಅಯ್ಯೋ ಅಕ್ಕ, ಅದಕ್ಕೆಲ್ಲ ಯಾಕೆ ನೀನು ಇಷ್ಟೊಂದು ತಲೆ ಕೆಡಿಸ್ಕೊತಿದ್ಯಾ? ನಾವು ಬಸ್ಸಲ್ಲಿ ಆರಾಮಾಗಿ ಬಂದ್ವಿ. ಹಾಗಲ್ಲ ಕಣೆ, ದೂರದ ನೆಂಟ್ರೆಲ್ರೂ ಕಾರಲ್ಲಿ ಬಂದ್ರು, ನೀನು ಇಷ್ಟು ಹತ್ರದೋಳು ಬಸ್ಸಲ್ಲಿ ಬರೋ ಹಾಗಾಯ್ತಲ್ಲ ಅಂತ ನಂಗೆ ಬೇಜಾರಾಗ್ತಿದೆ ಕಣೆ. ಇದು ಬೇಜಾರು ಮಾಡ್ಕೊಳ್ಳೋ ಸಂದರ್ಭ ಅಲ್ಲ ಅಕ್ಕ. ಮಗನ್ ಮದ್ವೆ, ಖುಷಿಯಾಗಿರೋ. ನಮ್ಗೇನೂ ಆಗಿಲ್ಲ, ಆರಾಮಾಗಿದ್ದೀವಿ. ಇದು ನಿನ್ ದೊಡ್ಡ ಗುಣ ಪರಿ. ಸರಿ ಬಿಡು, ರೂಮಿನ ವ್ಯವಸ್ಥೆ ಮಾಡಿದ್ದಾರೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲರೂ ಶಾಸ್ತ್ರಕ್ಕೆ ಬಂದ್ಬಿಡಿ, ಸರಿನಾ? ಅತ್ತೆ, ನೀವು ಯಾರು ಚಿಂತೆ ಮಾಡಬೇಡಿ. ಗೆಸ್ಟ್ಗಳಿಗೆಲ್ಲ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡೋದು ನನ್ನ ಜವಾಬ್ದಾರಿ. ರೂಮ್ ಎಲ್ಲಿದೆ, ರೂಮಲ್ಲಿ ಏನಿದೆ ಅಂತ ನಾನು ತೋರಿಸ್ತೀನಿ. ಅಂದಾಗೆ ಪರಿ, ಇವನ ಹೆಸರು ವಿಕ್ರಾಂತ್ ಅಂತ. ನನ್ನ ಸೊಸೆಯಾಗಿ ಬರ್ತಿದ್ದಾಳಲ್ಲ, ಅವಳು 2ನೇ ಅಣ್ಣ. ಹೆಸರು ಗೊತ್ತಿರಲಿಲ್ಲ, ಬಹಳ ಪರಿಚಯ ಇರೋರ ಥರ ದಾರಿ ಉದ್ದಕ್ಕೂ ಮಾತಾಡ್ಕೊಂಡು ಬಂದ. ತುಂಬ ಒಳ್ಳೆ ಹುಡುಗ. ಅರೆ ಪರಿಮಳ, ಎಷ್ಟು ದಿವಸ ಆಯ್ತು ನೀನು ನೋಡಿ, ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ. ನಿನ್ನ ಗಂಡನ ಅಕ್ಕನ ಮನೇಲಿ ನೋಡಿದೆ. ನೀನು ಬಂದಿದ್ಯೋ ಇಲ್ವೋ ಅಂತ ತಿಳ್ಕೊಳ್ಳೋಷ್ಟರಲ್ಲಿ ಅವ್ರು ಹೊರಟ್ಬಿಟ್ಟಿದ್ರು. ನೀನು ಹೇಗಿದ್ಯಾ? ಅತ್ತೆ, ನೀವು ಫಸ್ಟ್ ಫ್ರೆಶ್ ಅಪ್ ಆಗ್ಬಿಡಿ. ಕಷ್ಟ ಸುಖ ಮಾತಾಡೋದು ಇದ್ದಿದ್ದೇನೆ. ನಿಮಗೂ ರೂಮ್ ತೋರಿಸ್ಬಿಟ್ರೆ ನನಗೆ ನೆಮ್ಮದಿ. ನಾನೇನಪ್ಪ ಫ್ರೆಶ್ ಅಪ್ ಆಗೋದು, ಆರಾಮಾಗಿದ್ದೀನಿ. ಇವ್ರಿಗೆ ರೂಮ್ ತೋರಿಸು, ನಾನು ಆಮೇಲೆ ಬರ್ತೀನಿ. ಸರಿ ಸರಿ, ಬನ್ನಿ ನೀವು, ಬನ್ನಿ ಬನ್ನಿ. ಅದಕ್ಕೆ ಸರೋಜಾ, ನಿನ್ಗೆ ಎಷ್ಟು ಜನ ಮಕ್ಕಳು ಅಂದೆ? 2. ಹೆಣ್ಣು ಗಂಡು? ಇದು ತುಂಬಾ ದೊಡ್ಡ ಜಾಗ ನೋಡಿ. ಒಂದೇ ಹಾಲ್ಗೆ ಎಷ್ಟು ಬಾಗಿಲುಗಳಿವೆ ಅಂತ. ಒಂದ್ ಕಡೆ ಹೋದ್ರೆ ಹೆಂಗ್ ವಾಪಸ್ ಬರೋದು ಅಂತಾನೆ ಗೊತ್ತಾಗಲ್ಲ. ನೀವ್ ತಿಳ್ಕೊಂಡಷ್ಟು ದದ್ದುಗಳೇನಲ್ಲ. ನಾವ್ ಹೆಂಗೋ ಓಡಾಡ್ತೀವಿ, ನೀವೇನ್ ತಲೆ ಕೆಡ್ಸ್ಕೋಬೇಡಿ. ನೀವು ಗಂಡನ ಕಡೆಯವರು, ನಿಮ್ಗೆ ಏನೇ ತೊಂದರೆ ಆದ್ರೂ ನನಗ್ ಬೇಜಾರಾಗುತ್ತೆ. ನಿಮ್ಗೆ ಏನೇ ಬೇಕಿದ್ರು ನನ್ನನ್ನು ಕೇಳಿ, ಆಯ್ತಾ? ಅಂದ್ರೆ ನೀವ್ ನಮ್ ಹಿಂದೆ ಮುಂದೆನೆ ಸುತ್ತಿರ್ತೀರಾ? ಆಸೆನೋ ಇದೆ, ಆದ್ರೆ ಆಗಲ್ವೇ? ಏನಂದ್ರಿ? ಏನಿಲ್ಲ,
ಪೂರ್ತಿ ಮದುವೆ ಜವಾಬ್ದಾರಿ ಎಲ್ಲ ಹೊತ್ಕೊಂಡ್ರೆ ನನಗೆ ನಿಮ್ ಜೊತೆನೆ ಹೇಗಿರಕ್ಕಾಗತ್ತೆ ಅಂತ ಅಂದೆ. ಆದ್ರೂ ಇಲ್ಲಿ ಎಲ್ಲ ಗೊತ್ತಿರೋದು ನನ್ಗೊಬ್ಬನ್ಗೆ. ಮದುವೆ ಮನೆ ಅಂದಮೇಲೆ ಕೇಳೋದು ಕೊಡೋದೆಲ್ಲ ಇದ್ದಿದ್ದೆ. ನಿಮ್ಗೆ ಏನೇ ಬೇಕಿದ್ರು 1 ಮಿಸ್ ಕಾಲ್ ಕೊಡಿ, ಹಾಗೆ ಹಾಜರಾಗ್ಬಿಡ್ತೀನಿ. ಮಿಸ್ ಕಾಲ್ ಕೊಡಕ್ ನಂಬರ್ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ತಗೊಳ್ಳಿ 9811. ಪರವಾಗಿಲ್ಲ, ನಂಬರ್ ಏನು ಬೇಕಾಗಿಲ್ಲ, ನಾವೇಗೋ ಅಡ್ಜಸ್ಟ್ ಮಾಡ್ಕೋತೀವಿ. ನೀವು ಟಿಪಿಕಲ್ ಒಳ್ಳೆ ಹುಡುಗಿ ಅನ್ನೋದು ಪ್ರೂವ್ ಆಗೋಯ್ತು. ನಮಗೆ ಬಿರಿಯಾನಿಗಿಂತ ನಿಮ್ಮಂಥ ಸಿಂಪಲ್ ಆಗಿರೋ ಪೀಸ್ ಪಲಾವೇ ಇಷ್ಟ. ಹಲೋ, ಏನ್ ಯೋಚನೆ ಮಾಡ್ತಿದ್ದೀರಾ? ರೂಮ್ ತೋರಿಸ್ತಿರೋ ಇಲ್ವೋ? ಅಯ್ಯೋ ಬನ್ನಿ, ಒಂದ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ಬಂದವ್ರ ಮೆಚ್ತಾರಾ? ಬನ್ನಿ 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 ಬನ್ನಿ. ಕಾಕ